ಏನು ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳೆ ಬಂದಿದೆ. ಮೆಕ್ಕೆಜೋಳ ಬೆಳೆ ಬಂದಿದೆ, ಬೆಳೆಗೆ ಸರಿಯಾದ ಬೆಲೆ ಕೊಟ್ಟಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದು ಇವತ್ತು ರಾಜ್ಯ ಸರ್ಕಾರ ಜಾರಿಗೆ ತಂದು ರೈತರಿಗೆ ನೆರವಾಗಬೇಕಂತ ಕೆಲಸ ಮಾಡಬೇಕು. ತುಂಬಾ ದಿನಗಳಾಯಿತು ಈಗಾಗಲೇ ಮೆಕ್ಕೆಜೋಳ ಒಕ್ಕಲುಗಳು ಮಾಡಿದ್ದಾರೆ. ಅದಕ್ಕಾಗಿ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ನಾವು ರಕ್ತದ ಮುಖಾಂತರ ಇವತ್ತು ರಕ್ತ ಕೊಟ್ಟಿವಿ, ನಾಳೆ ಪ್ರಾಣ ಕೊಡ್ತೀವಿ. ರಕ್ತದ ಮುಖಾಂತರ ಇವತ್ತು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದೇವೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಆಗಲೇಬೇಕು. ಇಲ್ಲಾಂದ್ರೆ ರೈತರು ಸಾಲದಲ್ಲಿ ಸಾಯ್ತಾರೆ ಸರ್ ರೈತರು. ಇವತ್ತು ದಿನ ಏನಾಗಿದೆ ಅಂದ್ರೆ ಮೆಕ್ಕೆಜೋಳ ನಾವು ಗೊಬ್ಬರವು ಕೂಡ ದುಬಾರಿ. ಇವತ್ತು DAP ಗೊಬ್ಬರ 1200 ಇದ್ದಿದ್ದು 1500 ಆಗಿದೆ. ಆನಂತರ ಪ್ರತಿಯೊಂದು ಗೊಬ್ಬರ ಕೂಡ ಸರ್ಕಾರವು ಏರ್ಸ್ಕೊಂತ ಬಂದಿದೆ, ಪ್ರತಿಯೊಂದು ಟ್ಯಾಕ್ಸ್ ಕೂಡ ಏರ್ಸ್ಕೊಂತ ಬಂದಿದೆ. ನಾವು ಏನಾದ್ರೂ ಒಂದು ವಾಹನ ಖರೀದಿ ಮಾಡಕೋದ್ರು ಹೋಗುತ್ತೆ ಯಾವ್ದಾವು ಕೃಷಿ ಉಪಕರಣಗಳ ಬಗ್ಗೆ. ಆದ್ರೆ ಸರ್ಕಾರ ಇವತ್ತು ನಾವು ಬೆಳೆದಂತ ಬೆಳೆಗಳಿಗೆ ಬೆಲೆಯನ್ನ ನಿಗದಿ ಮಾಡಿದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಾರಿ ತಂದಿಲ್ಲ. ರಾಜ್ಯ ಸರ್ಕಾರ ದಯವಿಟ್ಟು ಅವರ ಕಿತ್ತಾಟಗಳನ್ನು ದೂರ ಬದಿಗಿಟ್ಟು ರೈತರ ಕಷ್ಟಗಳಿಗೆ ಸ್ಪಂದನೆ ಕೊಡಬೇಕು. ಇಲ್ಲವಾದ್ರೆ ಇವತ್ತೇನು ನಾವು ರಕ್ತದಲ್ಲೇ ಮನವಿ ಸಲ್ಲಿಸ್ತೀವಿ, ಮುಂದೆ ಇದಕ್ಕಾಗಿ ಪ್ರಾಣ ಕೊಡಕ್ಕಾದ್ರೂ ನಾವು ರೆಡಿ ಇದ್ದೀವಿ. ದಯವಿಟ್ಟು ಉತ್ತರ ಕರ್ನಾಟಕವನ್ನು ಕೆಣಕದೆ ಸರ್ಕಾರ ಈ ಕೂಡಲೇ ಇದ್ರ ಬಗ್ಗೆ ಏನು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಹಾಗೂ ನಮ್ಮ ಗದಗ ಜಿಲ್ಲಾ ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಾವೇನು ಮೆಕ್ಕೆಜೋಳವನ್ನು ಬೆಳೆದಿದ್ದೇವೆ. ಈ ಕೂಡಲೇ ನಮಗೆ ಒಂದು 3-4 ದಿನದೊಳಗಾಗಿ ಇವರು ಈ ಕೂಡಲೇ ನಮ್ಗೆ ರೇಟನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡೋ ಒಂದು ರೇಟನ್ನು ಜಾರಿಗೆ ಕೊಡ್ತಿದ್ರೆ ಮುಂದಿನ ಸೋಮವಾರದಂದು ನಾವು ಉಪವಾಸ ಸತ್ಯಾಗ್ರಹಕ್ಕೆ ಕೂಡ ಇಲ್ಲಿ ಕುಂದ್ರಕ್ಕೆ ತಯಾರಿದ್ದೀವಿ. ಆದ ಕಾರಣ ಮಾನ್ಯ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದೇ ರೀತಿ ಸರ್ಕಾರವೇನಾದರೂ ನಮ್ಮ ರೈತರನ್ನು ಹಾಗೂ ರೈತ ಸಂಘವನ್ನು ನಿರ್ಲಕ್ಷ್ಯ ಮಾಡಿದರೆ ಸರ್ಕಾರಕ್ಕೆ ನಾವು ಏನು ಎಂಬುದನ್ನ ತೋರಿಸಬೇಕಾಗುತ್ತದೆ. ಮುಂಬರುವ ದಿನಮಾನಗಳಲ್ಲಿ ಏನು ನೇಪಾಳದಲ್ಲಿ ಆಗಿದೆ ಆ ಘಟನೆ ಕರ್ನಾಟಕದಲ್ಲಿ ಆಗ್ಬಾರ್ದು ಅಂತಂದ್ರೆ ಈ ಕೂಡಲೇ ಕೃಷಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಈ ಕೂಡಲೇ ಇದರ ಬಗ್ಗೆ ಗಮನ ಹರಿಸಿ ನಮ್ಗೆ ಏನಾದ್ರೂ ಬೆಲೆಗೆ ನಿಗದಿ ಮಾಡಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಮಿನಿ ನೇಪಾಳ ಕರ್ನಾಟಕ ಆಗಬಾರ್ದು ಅನ್ನೋ ಒಂದು ವಿಚಾರಕ್ಕೆ ಈ ಮೂಲಕ ನಾವು ತಿಳಿಸ್ತೇವೆ. ಬೆಳೆ ಪರಿಹಾರದ ಬಗ್ಗೆ ಕೂಡ ಇವತ್ತು ರೋಣ ನರಗುಂದಕ್ಕೆ ಅತಿ ಹೆಚ್ಚು ಬೆಳೆ ಪರಿಹಾರ ನೀಡಿದ್ದೀರಾ ಹಾಗೂ ಶ್ರೇಷ್ಠಿ ಮತ್ತೆ ಲಕ್ಷ್ಮೇಶ್ವರ ಭಾಗದಲ್ಲಿ ತಲಾ 2 ಕೋಟಿಯನ್ನು ಕೊಟ್ಟು ನೀವು ಇದರಲ್ಲಿ ಅಧಿಕಾರಿಗಳು ಏನ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಮಾಡ್ರಿ ಅಂತ ಉತ್ತರವನ್ನ ನೀವು ಹೇಳಿದ್ದೀರಾ. ಆದ್ರೆ ಈಗ ಸರ್ಕಾರಕ್ಕೆ ಈ ಮೂಲಕ ನಾವ್ ಏನ್ ಹೇಳ್ತೀವಿ ಅಂದ್ರ ನಮ್ಮ ಏನು ಗದಗ ಡಿಸ್ಟ್ರಿಕ್ಗೆ 91 ಕೋಟಿ ರಿಲೀಸ್ ಮಾಡಿ ಶ್ರೇಷ್ಠಿ ತಾಲೂಕಿನಲ್ಲಿ ಯಾವ ರೈತರು ಕೇಳೋದಿಲ್ಲ ಅಂತ ಹೇಳಿ ಬರೀ 2 ಕೋಟಿ ನೀವು ಕೊಟ್ಟು ಇದರಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ರಿ ಅನ್ನೋ ಮಾತನ್ನ ನೀವೇನು ಮಾನ್ಯ HK ಪಾಟೀಲ್ ಸಾಹೇಬರ ಮಾನ್ಯ ಸಚಿವರು ಹೇಳಿದ್ರೆ ಇದನ್ನ ನಾವು ಖಂಡಿಸ್ತೀವಿ. ಯಾಕಂದ್ರೆ ನಮ್ಮ ತಾಲೂಕಲ್ಲಿ ನಮ್ದು ಕೃಷಿಗೆ ಅವಲಂಬನೆಯಾದಂತ ಜೀವನ. ನಮ್ಮ ತಾಲೂಕಲ್ಲಿ ಯಾವ್ದು ಇಂಡಸ್ಟ್ರಿ ಏರಿಯಲ್ಲ. ಇರೋ ಬರುವಂತ ಏನೋ ಒಂದು ಕಾರ್ಖಾನೆಗಳಿದ್ದು ಕಪ್ಪಗುಡ್ಡ ವನ್ಯಜೀವಿ ಧಾಮ ಅಂತೇಳಿ ಅವನು ಕೂಡ ನೀವು ಬಂದ್ ಮಾಡಿಸಿದ್ರಿ. ಅದು ಬಂದ್ ಮಾಡಿಸಿದ್ರೆ ನಮ್ಗೂ ಸಂತೋಷ ಐತಿ. ಯಾಕಂದ್ರೆ ಅರಣ್ಯ ಉಳಿದ್ರೆ ನಾವು ಉಳಿದಂತೆ ಹಾಗೂ ಆದ್ರೆ ಇವತ್ತೇನೈತಿ ನಮ್ದು ಜೀವನ ಏನಿದ್ರೆ ಕೃಷಿಗೆ ಅವಲಂಬನೆ ಆದಂತ ಜೀವನ ಐತಿ. ಆ ಕೂಡಲೇ ಈಗ ನಮ್ಗೇನು ಬೆಳೆ ಪರಿಹಾರ ನೀವು ಏನು ಹೆಸರಿನವ್ರಿಗೆ ಅಷ್ಟು 2,000 8,000 ಏನು ಹಾಕಿದ್ರೆ ಇದನ್ನ ಹೊರತುಪಡಿಸಿ ನಮ್ಮ ಮೆಕ್ಕೆಜೋಳ ಕೂಡ ಹಾನಿಯಾದಂತ ರೈತರು ಕೂಡ ಇದ್ದೀವಿ. ಅವ್ರಿಗೆ ಕೂಡ ನೀವು ಬೆಳೆ ಪರಿಹಾರ ಮುಂಬರುವ ದಿನಮಾನದಲ್ಲಿ ಹಾಕ್ಬೇಕು. ಇಲ್ಲ ಅಂದ್ರೆ ಇದ್ರ ಬಗ್ಗೆನೂ ಕೂಡ ನಾವು ಹೋರಾಟಕ್ಕೆ ತಯಾರಾಗಿದ್ದೀವಿ ಅಂತ ಈ ಮೂಲಕ ಮಾನ್ಯ HK ಪಾಟೀಲ್ ಕೂಡ ನಾನು ತಿಳಿಸಲು ಇಚ್ಛೆ ಪಡುತ್ತೇನೆ. Yeah.